ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತಹ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 39ನೇ ಪುಣ್ಯಸ್ಮರಣೆ ಏನಿದೆಯಲ್ಲ ಆ ಒಂದು ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಾಲ್ಗೊಂಡಿದ್ದಾರೆ. ಪುಷ್ಪನಮನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಗೌರವ ಸಮರ್ಪಣೆ ಕೂಡ ಸಲ್ಲಿಸಿದ್ದಾರೆ. ಒಳ ಮೀಸಲಾತಿ ಹೋರಾಟ ಹಾಗೂ ವರ್ಷಗಳಿಂದ ನಡೀತಾ ಇದೆ, ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಹಿಂದಿನ ಸರ್ಕಾರ ಯಾವ ರೀತಿಯ ದಾರಿ ತಪ್ಪಿದ್ರು ಎಂಬುದರ ಬಗ್ಗೆ ನನಗೆ ಗೊತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿಯೇ ತೀರುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ದೇಶದಲ್ಲಿರುವಂತಹ ಜಾತಿ ಸಂಘಗಳು ಹೊರ ದೇಶದಲ್ಲಿ ಹುಟ್ಟಿಕೊಂಡಿದೆ, ಅಲ್ಲಿಯೂ ಕೂಡ ಜಾತಿ ಸಮ್ಮೇಳನ ನಡೀತಿದೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು. ಬಂದಿರತಕ್ಕಂಥದ್ದು ಏನು ಆ ಸಮುದಾಯ ಭವನ ಇದೆ, ಅದಕ್ಕೆ ಇವಾಗ ಡಿಸ್ಪ್ಯೂಟ್ ಆಗಿದೆ. ಆ ಡಿಸ್ಪ್ಯೂಟು ಕೋರ್ಟ್ನಲ್ಲಿ ಬಹುಶಃ ಈಗಾಗಲೇ ಎಲ್ಲ ದಾಖಲಾತಿಗಳನ್ನ ನಮ್ಮ ಕಾರ್ಪೊರೇಷನ್ ಅವರು ಹೊಂದಿಸ್ಕೊಂಡು ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರವಾಗಿ ನನಗನ್ಸುತ್ತೆ ಅದು ತೀರ್ಮಾನ ಆಗುತ್ತೆ ಅಂತ. ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಅದು ಮುಂದುವರೆದ್ರೆ ನಮಗೆ ನ್ಯಾಯ ಸಿಗದೆ ಹೋಗುತ್ತೆ, ನಾನು ಜಿಲ್ಲಾಧಿಕಾರಿಗಳಿಗೆ ಈಗಲೇ ಸೂಚನೆ ಕೊಡ್ತೇನೆ, ನೀವು ನಮಗೊಂದು 5 ಎಕರೆ ಜಾಗ ಎಲ್ಲಾದ್ರೂ ಹುಡುಕಿ ಕೊಡಿ. ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಬೆಂಗಳೂರು ರೀತಿ ತುಮಕೂರು ಬೆಳೀತಾ ಇದೆ, ವೇಗವಾಗಿ ಬೆಳೀತಾ ಇದೆ. ಹಾಗಾಗಿ ಅದು ಆದ್ರೆ ನಾವು ಈಗಾಗಲೇ ನಾನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ, 10 ಕೋಟಿ ರೂಪಾಯಿಗೆ ಸಮುದಾಯ ಭವನ ಕಟ್ಟಬೇಕು ಅಂತ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಮಾತಾಡಿ ಬರುವಂತ ದಿವಸದಲ್ಲಿ ಅದಕ್ಕೆ ಹಣ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಹಾಗಾಗಿ ಈ 2 ಕೆಲಸ, ಒಂದು ಸಮುದಾಯ ಭವನ ಆಗಬೇಕು, ಇನ್ನೊಂದು ಪ್ರತಿಮೆ ಆಗಬೇಕು. ಈ 2 ಕೆಲಸವನ್ನ ಆದಷ್ಟು ಬೇಗ ತೀರ್ಮಾನ ತಗೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ, ಯಾಕೆಂದ್ರೆ ಸುಮ್ಮನೆ ನಾವೇನೋ ಹೂ ಹಾಕಿ ಅವರಿಗೆ ನಮಸ್ಕಾರ ಹೋಗೋದಲ್ಲ, ಅವರ ಶಾಶ್ವತವಾದಂಥ ವಿಚಾರಧಾರೆಗಳು ನಮ್ಮ ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಆ ಕೆಲಸ ಮಾಡೋಣ. 2ನೇದು, ತಮ್ಮ ಗಮನಕ್ಕೆ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಹೋರಾಟ ಎಷ್ಟು ವರ್ಷದಿಂದ ನಡೀತಾ ಇದೆ ಅನ್ನೋದು ನಾನೇ ನಿಮ್ಗೆ ಹೇಳೋದು ಬೇಡ, ವರ್ಷಗಳಿಂದ ನಡೀತಾ ಇದೆ. ಅದಕ್ಕೆ ಸರ್ಕಾರ ಅನೇಕ ಸಂದರ್ಭದಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದೆ. ಹಿಂದಿನ ಸರ್ಕಾರ ಏನ್ ಮಾಡಿತ್ತು, ಅವರು ಯಾವ ರೀತಿಯಲ್ಲಿ ದಾರಿ ತಪ್ಪಿಸಿದ್ರು ಅಥವಾ ಅವ್ರಿಗೆ ಅನ್ಸಿದ್ ಮಾಡಿದ್ರು, ಅದೆಲ್ಲ ನಾನೀಗ ಚರ್ಚೆ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಪ್ರಾಸ್ಪೆಕ್ಟಿವ್ ಮುಂದಕ್ಕೆ ಹೋಗೋಣ, ಹಿಂದಕ್ಕೆ ಯಾಕೆ ಹೋಗ್ಬೇಕು ನಾವು. ಅದರಿಂದ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವು ಸರ್ಕಾರದಲ್ಲಿ ತೀರ್ಮಾನ ತಗೊಂಡು ಒಳ ಮೀಸಲಾತಿಯನ್ನ ಮಾಡೇ ತಿರ್ತೀವಿ ಅಂತ ಹೇಳಿ ನಾವು ಒಂದು ರೀತಿಯಲ್ಲಿ ನಮ್ಮನ್ನ ನಾವು ಒಪ್ಪಿಸ್ಕೊಂಡಿದ್ದೇವೆ. 2023ರ ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಬರೆಯುವಂತ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಆ ಜವಾಬ್ದಾರಿಯನ್ನ ನಾನು ಒಳ ಮೀಸಲಾತಿಯನ್ನ ಮಾಡ್ತೇವೆ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೋರಾಟದ ಪರಿಸ್ಥಿತಿಗೂ ಇತ್ತು, ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ನಾವು ಬಹಳ ಶ್ರಮದಿಂದ ಅದನ್ನ ಮಾಡಿ ಬಹಳ ಮುಖ್ಯವಾದಂತಹ ಸ್ಥಳದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.